ಕರಪಟ್ಟಿಕ್ ಚಿಕಿತ್ಸೆ ಸಿಯಾಟಿಕಾ ರೋಗಕ್ಕೆ ಒಳ್ಳೆಯದಾ ಅಂತ ಕ್ವಶನ್ ಕೇಳ್ತಾರೆ ಭಾಳ ಜನ. ಸಿಯಾಟಿಕಾ ಅಂದರೆ ಏನು? ಒಂದು ದೊಡ್ಡ ನರ್ವ್ ಸಿಯಾಟಿಕಾ. ಏನಾಗುತ್ತೆ ಇಲ್ಲಿ, ಈ ಥರ ಡಿಸ್ಬಲ್ಜ್ ಆದಾಗ, ಈ ಥರ ರೊಟೇಷನ್ ಆಗಿ ಟ್ರಾನ್ಸ್ಲೇಷನ್ ಆದಾಗ ಇದರಲ್ಲಿರೋ ಫ್ಲೂಯಿಡ್ ಹೊರಗಡೆ ಬಂದು ಡಿಸ್ಕ್ ಕ್ರ್ಯಾಕ್ ಆಗಿ ಡ್ರೈ ಆಗಿ ಕ್ರ್ಯಾಕ್ ಆಗಿ ಜೆಲ್ ಹೊರಗಡೆ ಬಂದು ನರ್ವ್ ಮೇಲೆ ಪ್ರೆಷರ್ ಹಾಕುತ್ತೆ. ಆವಾಗ ಆ ಸಿಯಾಟಿಕ್ ನರ್ವ್ ಎಲ್ಲೆಲ್ಲಿ ಹೋಗುತ್ತೆ, ನಮ್ಮ ತೊಡೆ ಹಿಂದ್ಗಡೆ ಸೈಡಲ್ಲಿ, ಅಲ್ಲೆಲ್ಲ ನೋವು, ಸೆಳೆತ, ನಮ್ನೆಸ್ಸು, ಟಿಂಗ್ಲಿಂಗು, ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಯೂಶಲಿ ಒನ್ ಸೈಡ್ ಇರುತ್ತೆ. ಇದಕ್ಕೆ ಮೂಲ ಕಾರಣ ಲೆಗ್ ಲೆಂತ್ ಹೆಚ್ಚು ಕಡಿಮೆ ಆಗಿರುತ್ತೆ, ಪೆಲ್ವಿಕ್ ಟಿಲ್ಟ್ ಆಗಿರುತ್ತೆ, ಪೆಲ್ವಿಕ್ ಆಬ್ಲಿಕ್ವಿಟಿ ಆಗಿರುತ್ತೆ, ಸೇಕ್ರಮ್ ಫ್ಲೆಕ್ಸ್ ಆಗಿ ಹಿಂದೆ ಹೋಗಿರುತ್ತೆ. ಇದರಿಂದ ಸಿಯಾಟಿಕಾ ಬರುತ್ತೆ. ಸೊ ನೀವು ಆಸ್ಟಿಯೋಪತಿ ಕರಪಟ್ಟಿಕ್ ತೆಗೆದುಕೊಂಡು ಸಿಯಾಟಿಕಾಗೋಸ್ಕರ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವಿಲ್ಲಿ. ಅದನ್ನು ತೊಗೊಂಡಾಗ ಇದು 100% ಸೇಫು. ನೀವು ಬರೀ ಫಿಸಿಯೋ ಅಥವಾ ಕರಪಟ್ಟಿಕ್ ಮಾಡಿಸಿದಾಗ ಸಿಯಾಟಿಕಾ ಜಾಸ್ತಿ ಆಗೋ ಸಂಭವ ಇರುತ್ತೆ, ಅವಾಗ ಅದು ಸೇಫ್ ಅಲ್ಲ. ಸೊ ನಮ್ಮ ಹತ್ರ ಏನು ಸ್ಪೆಷಲ್ ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಯಾಟಿಕಾ ಅಂತ ಕೊಡ್ತೀವಿ. ಇದಾದಮೇಲೆ ಕರಪಟ್ಟಿಕ್ ಆದಮೇಲೆ ಅವಾಗ ಸಿಯಾಟಿಕಾ ಜಾಸ್ತಿ ಆಗೋದನ್ನು ಕೂಡ ತಪ್ಪಿಸ್ಬೋದು. ನಮ್ಮ ಹತ್ರ 100% ಸೇಫ್ ಅಂತ ಹೇಳ್ಬೋದು.